ಅರಸೀಕೆರೆ ನಗರಸಭೆ ಕಚೇರಿ ಆವರಣದಲ್ಲಿ ಇಂದಿರಾನಗರ ಕೊಳಗೇರಿ ನಿವಾಸಿಗಳಿಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಹಾಸನದ ಸ್ಲಂ ಬೋರ್ಡ್ ಅಧಿಕಾರಿಗಳ ಸಮ್ಮುಖದಲ್ಲಿ ಹಕ್ಕು ಪತ್ರಗಳನ್ನು ವಿತರಿಸಲಾಯಿತು. ಹೌದು, ಬಹುಕಾಲದಿಂದ ನೆಲ ನಿಂತು ಆಸರೆ ಇದ್ದರೂ ಸ್ಥಳದ ದಾಖಲೆ ಇಲ್ಲದೆ ಪರದಾಡುತ್ತಿದ್ದ ಬಡ ಜನರ ಬಹುದಿನದ ಬೇಡಿಕೆ ಇಂದು ಈಡೇರಿದೆ. ಅರಸೀಕೆರೆ ನಗರದ ಇಂದಿರಾನಗರದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸುವ ನಡುವೆ ಈಗಾಗಲೇ ಹಕ್ಕುಪತ್ರ ಪಡೆದ ನಿವಾಸಿಗಳಿಗೆ ಈ ಸ್ವತ್ತು ಪತ್ರಗಳನ್ನು ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ವಿತರಿಸಿದರು. ಕಟ್ಟಿಕೊಡ್ತಕ್ಕಂಥ ವ್ಯವಸ್ಥೆ ಸ್ಲಂ ಬೋರ್ಡ್ ನಲ್ಲಿ ಆ ಸ್ಥಳದಲ್ಲಿ ನೀವೇ ಕಟ್ಟಿಕೊಡ್ತೀವಿ ದುಡ್ಡು ಕೊಡ್ತಾರೆ. ಇಲ್ಲ ನೀವು ಸರ್ಕಾರ ಕಟ್ಕೊಡೋದು ಇನ್ನೂ ಅಲ್ಲಿ ಎಷ್ಟೋ ಮನೆ ಕಟ್ಟಿರೋವು ಮಂಜೂರಾಗಿರೋ ಇದೆ. 300 ಆಗಿದೆ. 300 ಕಟ್ಟಿರೋದು 134 ಇನ್ನೂ ಅರ್ಧ ಭಾಗ ಕಟ್ಟಿಲ್ಲ. ಮನೆಗಳು ಇನ್ನೂ ಕಟ್ಟುವಂತ ಮನೆಗಳಿದ್ದಾವೆ. ಅದನ್ನೆಲ್ಲ ನೀವು ಅವರು ಕಾಂಟ್ರಾಕ್ಟ್ರು ಸ್ವಲ್ಪ ದೋಷ ಇದೆ. ಆ ಕಾಂಟ್ರಾಕ್ಟ್ ಬಂದ ಬ್ಲಾಕ್ ಲಿಸ್ಟ್ ಮಾಡಿ ಓಡಿಸಿ ಈಗ ಹೊಸದಾಗಿ ರೀಪೇಮೆಂಟ್ ಕರೆದು ಆ ಕಾಂಟ್ರಾಕ್ಟರ್ನ ಒಳ್ಳೆ ಕಾಂಟ್ರಾಕ್ಟರ್ಗೆ ನಾನು ಕೊಡಿಸಿ ಇಂದಿರಾನಗರದಲ್ಲಿ ಇನ್ಕಂಪ್ಲೀಟ್ ಆಗಿರುವಂಥವು ಬಾಬಾ ಸಾಹೇಬ್ ಕಾಲೋನಿನಲ್ಲಿ ಮನೆಗಳನ್ನ ಪ್ರಾರಂಭ ಮಾಡಬೇಕು. ಹಾಸನ ರೋಡು ಬಲಭಾಗ ಎಡಭಾಗದಲ್ಲಿ ಮತ್ತು ಇಲ್ಲಿ ಮನೆಗಳು ಕರ್ನಾಟಕ ಈ 4 ಸ್ಲಮ್ ನಮ್ಮ ಮೇಲೆ ಡಿಕ್ಲೇರ್ ಆಗಿದ್ದಾರೆ. ಈ 4 ಸ್ಲಮ್ಗಳಲ್ಲಿ 300 ಮನೆಗಳನ್ನ ಕಟ್ಟಿಸಿಕೊಡ್ತಕ್ಕಂಥ ಕೆಲಸ ಆಗಬೇಕು. ಸಾಧ್ಯ ಇದ್ರೆ ಇನ್ನೂ 100 ಮನೆನ ನಾನು ಹೆಚ್ಚಿಗೆ ಮಂಜೂರು ಮಾಡಿಸ್ಕೊಡ್ತೇನೆ. ಈ ಕೆಲಸ ಆಗಬೇಕು. ಇವತ್ತು ಹಾಸನ ರೋಡ್ನಲ್ಲಿ ನಿಜವಾಗ್ಲೂ ನೀವು ನಗರಸಭೆಯವರು ಹೆಚ್ಚು ಅಲ್ಲೆಲ್ಲ ಈಗಾಗಲೇ ಸ್ವಲ್ಪ ಮನೆಗಳು ಕಟ್ಟಿದ್ದಾರೆ. ಕೆಲವರು ಗುಡಿಸ್ತಾರಿದ್ದಾರೆ, ಕೆಲವರು ಚಿಕ್ಕ ಮನೆಯಲ್ಲಿದ್ದಾರೆ. ಅಂಥವ್ರಿಗೆ ಮನೆ ಈ ನಿವೇಶನ ಏನ್ ಕೊಡ್ತೀರಿ, ಖಾಲಿ ಇದ್ರೂ ಕಟ್ಟಿಕೊಡಿ, ಇಲ್ಲ ತೆರವು ಮಾಡಿಕೊಟ್ರು ಅವ್ರಿಗೆ ಕಟ್ಕೊಡಿ. ಈ ಕೆಲಸನ ಮಾಡ್ಕೊಡಿ. ಈಗ ಏನಾಗಿದೆ ಅಂದ್ರೆ ನೀವು ಇಂದಿರಾನಗರದಲ್ಲಿ ಇದರಲ್ಲಿ ಜಲ್ದಿ ಕಟ್ತಾ ಇರೋದ್ರಿಂದ ಕಾಂಟ್ರಾಕ್ಟ್ರು ನನ್ಗೂ ಅದೆಷ್ಟು 3-4 ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು. 3 ವರ್ಷ ಎಷ್ಟು ಕೊಡ್ಬೇಕು. ನಮ್ಮ ಹುಡುಗಲ್ಲಿ ಇದು ಹೊಡ್ಕೊಂಡು ಓದನು ಹೋಗೇ ಬಿಡ್ತಾನೆ. ಅವ್ನು ಯಾರು ನೋಡಿ ಹೋಗುವ ಲಿಸ್ಟ್ ಹಾಕಿ ಬೇರೆ ಕಾಂಟ್ರಾಕ್ಟರ್ನ ಕರ್ಕೊಂಡು ಹೊಸದಾಗಿ ಎಸ್ಟಿಮೇಟ್ ಮಾಡಿಸಿ ಎಲ್ಲ ಕೆಲಸ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಹಕ್ಕುಪತ್ರ ಮತ್ತು ನಗರಸಭೆ ವತಿಯಿಂದ ಕೊಟ್ಟಂತ ಈ ಸ್ವತ್ತುಗಳ ವಿತರಣೆ ಕಾರ್ಯಕ್ರಮ ನಮ್ಮ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತೆ ಈ ವೇದಿಕೆ ಮೇಲೆ ನಮ್ಮ ಉಪಾಧ್ಯಕ್ಷರು, ಗೌರವ ಸದಸ್ಯರು, ನಮ್ಮ ನಗರಸಭೆ ಆಯುಕ್ತರು, ಸ್ಲಂ ಬೋರ್ಡಿನ ಅಧಿಕಾರಿಗಳು ಮತ್ತು ಇಲ್ಲಿ ಸೇರಿದಂಥ ನಮ್ಮ ಅರಸೀಕೆರೆ ನಾಗರಿಕರು, ಇವತ್ತು ನಮ್ಮ ಶಾಸಕರ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಆಗಲಿ, ಬಡವರ ವಿಚಾರದಲ್ಲಾಗಲಿ ಅವ್ರು ಮಾಡುವಂಥ ಸೇವೆಗಳು ಹೇಳಕ್ಕೆ ಹೋದರೆ ಇನ್ನೂ 4-5 ಕಾರ್ಯಕ್ರಮದಿಂದ ಒಂದು ಅರ್ಧ ಗಂಟೆ ಆಗುತ್ತೆ. ಯಾಕಂದರೆ ಇವೆಲ್ಲ ಅವರು ಒಂದು ಈ ಸಣ್ಣ ಒಂದು ಸ್ಥಾನದಿಂದ ಅವರು ಬಂದಿರೋದ್ರೆ ಇದ್ರ ಬಗ್ಗೆ ಕಷ್ಟ ಸುಖ ಗೊತ್ತಿದೆ. ಇವತ್ತಿಲ್ಲ ಅಕ್ಕಪಕ್ಕಗಳು ಇವತ್ತು ಏನು ಅರಸೀಕೆರೆ 25, 30, 40, 50 ವರ್ಷದಿಂದ ಇವತ್ತು ಕನಸಿತು. ಒಂದು ಕನಸಿನ ಒಂದು ಇವತ್ತು ನಮ್ಮ ಶಾಸಕರು ನನಸು ಮಾಡ್ತಾ ಇದ್ದಾರೆ. ಯಾಕಂದರೆ ಸ್ವಾತಂತ್ರ್ಯ ಪೂರ್ವವಾಗಿ ಇದು ಇಂದಿರಾನಗರ ಇರ್ಬೋದು, ಸರಸ್ವತಿಪುರಂ ಇರ್ಬೋದು, ಅವೆಲ್ಲ ಅಲ್ಲಿ ಸ್ವಾತಂತ್ರ್ಯ ಪೂರ್ವ ಜನ ವಾಸ ಮಾಡ್ತಾರೆ. ಯಾಕೆ 75 ವರ್ಷದಿಂದ ಅಲ್ಲಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅದರಲ್ಲಿರೋಂಥ ಒಂದು ಕಾಳಜಿ. ಒಬ್ಬ ರಾಜಕಾರಣಿ ಅಂದಮೇಲೆ ಜನಗಳ ಸೇವೆ ನಾನು ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ರೂಪದಲ್ಲಿ ಮಾಡಬೇಕು, ಯಾವ ಥರ ನಾನು ಸೇವೆ ಅವ್ರಿಗೆ ಸಲ್ಲಿಬೇಕು ಅನ್ನೋ ಒಂದು ಅವರ ಒಂದು ದೊಡ್ಡ ನಿರ್ಧಾರ. ಯಾಕಂದರೆ ಕೆಲವು ವಿಚಾರದಲ್ಲಿ ನಮ್ಮ ಶಾಸಕರು ಇವತ್ತು ಇಂದಿರಾನಗರದ ಇರ್ಬೋದು, ಇಂದಿರಾನಗರದ ನಮ್ಮ ಶಾಸಕರು ಅವರ ವೈಯಕ್ತಿಕ ಹಣದಿಂದ ಅವರು ಸಹಾಯ ಮಾಡಿಲ್ಲ ಅಂದರೆ ಇವತ್ತು ನಾವು ಹಕ್ಕುಪತ್ರ ಕೊಡೋಕ್ಕೆ ಸಾಧ್ಯ ಇರಲಿಲ್ಲ. ಆ ಥರ ಕೆಲವು ಕೊಟ್ಟಂಥ ಕೊಡುಗೆಗಳು ನಾವು ನೆನಪಿಸ್ಬೇಕು. ಯಾಕಂದರೆ ಎಲ್ಲರಿಗೂ ಆ ಭಗವಂತ ಮನಸ್ಸು ಬರಲ್ಲ. ಯಾಕಂದರೆ ಅವ್ರು ಕೊಟ್ಟಂಥ ಸೇವೆ, ಕೊಟ್ಟಂಥ ಕೊಡುಗೆ. ಯಾಕಂದರೆ ಅಲ್ಲಿ ಇವತ್ತು ಒಂದು ಸೈಟು 10 ಲಕ್ಷ, 50 ಲಕ್ಷ, 60 ಲಕ್ಷ, 1 ಕೋಟಿ ಹೋದಂಥ ಸೈಟ್ಗಳು ಇವತ್ತು ಸುಮಾರು ಹೆಚ್ಚಿನ ಒಂದು 50 ಸೈಟ್ಗಳು ಓನರ್ಸ್ಗಳು ಕರೆದಿ ಅವ್ರಿಗೆ ಆಶಾಸ್ತಿಂದ ಕೊಡ್ತೀವಿ. ರಾಜಕೀಯ ಭವಿಷ್ಯದಲ್ಲಿ ಮುಂದಕ್ಕೆ ರಾಜಕೀಯ ಭವಿಷ್ಯನೋ ಹಣದ ವಿಚಾರದಲ್ಲಿ ಸಹಾಯ ಮಾಡಿ ಇವತ್ತು ನಿರ್ಧಾರ ಮಾಡಿದ್ದಾರೆ. ಇದೇ ಥರ ಹಾಸನ ರಸ್ತೆಯಲ್ಲಿ ಇವತ್ತು ಸುಮಾರು 50 ವರ್ಷದಿಂದ ಇವತ್ತು ಹಕ್ಕುಪತ್ರಗಳು ಇರಲಿಲ್ಲ. ಅದು ನಿರ್ಧಾರ ಆದರೆ ಸಣ್ಣ ನಿರ್ಧಾರ ಅಲ್ಲ. ಇಡೀ ರಾಜ್ಯ ಮಟ್ಟದಲ್ಲಿ ಇವತ್ತು ನಮ್ಮ ಶಾಸಕರು
ಚರ್ಚೆ ನಡೀಬಾರ್ದು. ವಿಧಾನಸೌಧದಲ್ಲಿ ಇಲ್ಲ ಅವ್ರಿಗೆ ಒಂದು ಸೂರು ಕೊಟ್ಟ ಮೇಲೆ ಅವ್ರ ಸರ್ಕಾರ ಸವಲತ್ತು ಹೋಗ್ಬೇಕಾದ್ರೆ ನೀವು ಅವ್ರಿಗೆ ಓನರ್ಶಿಪ್ ಕೊಡಲೇಬೇಕು, ಅವರ ಒಂದು ಮಾಲೀಕತ್ವ ಕೊಟ್ಟರೆ ಮಾತ್ರ ಸಾಧ್ಯ ಅಂತ ಹೇಳಿ ಇವತ್ತು ಈ ರಾಜ್ಯದಲ್ಲಿ ಒಂದು ನಮ್ಮ ಶಾಸಕರು ಕೊಟ್ಟಂತ ಕೊಡುಗೆ ಅಂತ ನಾವು ಹೇಳೋದಕ್ಕೆ ನಾವು ಬಯಸ್ತೀವಿ. ಆ ಥರ ಕೊಟ್ಟು ಮತ್ತೆ ನಗರಸಭೆ ಇವತ್ತೇನು ಆಡಳಿತ ಒಂದು ಕಾರ್ಯಗಳು ತಗೊಂಡು ಹೋಗ್ತಾ ಇದೀವಿ ಅನ್ನೋದು ಅದಕ್ಕೆ ಅವರು ಕೊಟ್ಟಂತ ಒಂದು ಕೊಡುಗೆ, ಅವರ ಒಂದು ಮಾರ್ಗದರ್ಶನ ಇವತ್ತು ಅರಸೀಕೆರೆ ನಗರ ಮುಂದೆ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋ ಒಂದು ನಮ್ಮೆಲ್ಲ ಕನಸು. ಯಾಕಂದ್ರೆ ಬಹಳ ಸಲ ಅವರು ನೊಂದ್ಕೊಳ್ಳೋದು ನಗರಸಭೆ ವಿಚಾರ ಯಾರು ಸಾಮೂಹಿಕವಾಗಿ ಬಂದಾಗ ಏನ್ರಿ ಅದು ನಗರಸಭೆ ನಾವು ಏನ್ ಮಾಡಿ ಅವಾಗ ನಾವು ಅಸಹಾಯಕತೆ ಇದ್ವಿ, ನಾವು ಯಾವತ್ತೂ ಅದ್ರ ಬಗ್ಗೆ ನಾವು ಪ್ರಸ್ತಾವನೆ ಮಾಡೋಕ್ಕೆ ಹೋಗಿಲ್ಲ. ಆದ್ರಿಂದ ನಾವೆಲ್ಲ ಶಾಸಕರಿಗೆ ಭಗವಂತ ಅವರಿಗೆ ಆರೋಗ್ಯ ಕೊಡಲಿ, ಮುಂದೆ ದೊಡ್ಡ ಅಧಿಕಾರ ಸಿಕ್ಕಲಿ ಅಂತ ನಮ್ಮೆಲ್ಲರೂ ನಾವು ಅವ್ರಿಗೆ ಬೇಡ್ಕೋಬೇಕು ಅಂತ ನಾನು ವಿನಂತಿಸ್ತೇನೆ. ಯಾಕಂದ್ರೆ ಆ ವ್ಯಕ್ತಿ ಇರುವಂಥ ಗುಣಗಳು, ಆ ಗುಣಗಳು ಇಡೀ ಕರ್ನಾಟಕ 24 MLAಗಳಿಗೆ ಅವರಲ್ಲಿರುವಂಥ ಸಣ್ಣ ಒಂದು ಸ್ವಾರ್ಥ ರಹಿತ ಅವರು ನಾವು ಸೇವೆ ಮಾಡಬೇಕನ್ನೋ ಭಾವನೆ ಬಂದರೆ ನಮ್ಮ ಕರ್ನಾಟಕ ರಾಜ್ಯ ಅಧಿಕಾರ ಮತ್ತೆ ಎಲ್ಲ ಪಕ್ಕದಲ್ಲಿ ಹೋಗುತ್ತೆ. ಅವ್ರಿಗಿರುವಂಥ ಕಾಳಜಿ ಅಂತ ಹೇಳಿ ಎಲ್ಲರಿಗೂ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಶಾಸಕರ ಒಂದು ಏನು ಅವರು ಒಂದು ರಾಜಕೀಯ ವೈಖರಾಗಲಿ ಜನಗಳ ಸೇವೆ ಆಗಲಿ ಮಾರ್ಗದರ್ಶನ ಆಗಬೇಕು, ಮಾರ್ಗದರ್ಶನ ನಡಿಬೇಕು ಅವರು ಅಂತ ಹೇಳಿ ಏನು ನಮ್ಮ ಅರಸೀಕೆರೆ ನಗರದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ಬಂದಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ವತಿಯಿಂದ ಅಭಿನಂದನೆ ಸಲ್ಲಿಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ನಮಸ್ತೆ ಮಾತು ಮುಗಿಸ್ತೀನಿ. ಜೈ ಹಿಂದ್.